ಸಹಕಾರಿ ಸದಸ್ಯರು ಸಂಘದಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸಕಾಲದಲ್ಲಿ ಸಾಲವನ್ನು ಮರುಪಾವತಿಸುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಸಹಕರಿಸಿ ಅಂತ ಆಲೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್.ಜೆ. ಪ್ರಸನ್ನಕುಮಾರ್ ಮನವಿ ಮಾಡಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು. ಸಂಘದ ಬೆಳವಣಿಗೆಗೆ ಸಹಕಾರಿ ಸದಸ್ಯರು ಸಹಕರಿಸಿದರೆ ಮಾತ್ರ ಸಂಘ ಬೆಳವಣಿಗೆಯಾಗುತ್ತೆ. ನಮ್ಮ ಸಂಘವು 2023-24ನೇ ಸಾಲಿನಲ್ಲಿ 25,34,118 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಮುಂದಿನ ಸಾಲಿನಲ್ಲಿ ಮತ್ತಷ್ಟು ಲಾಭ ಗಳಿಸಲು ಪ್ರಯತ್ನಿಸಲಾಗುವುದೆಂದು ಈ ಸಂದರ್ಭ ತಿಳಿಸಿದರು. ಇದ್ರ ಬಗ್ಗೆ ತುಂಬ ತಿಳುವಳಿಕೆ ಕೊಟ್ಟಿದ್ರು. ಅದೇ ರೀತಿ ಮುಂದೆ ನಾವು ನಡೆಸ್ಕೊಂಡು ಮುಂದೆ ಲಾಭ ತರೋಲ್ಲಿ ಈ ಸರಿ 25 ಲಕ್ಷ ಲಾಭದಲ್ಲಿದ್ದೀವಿ. ಆ 25 ಲಕ್ಷಕ್ಕಿಂತ ಜಾಸ್ತಿ ಮುಂದೆ ಲಾಭ ಬರುತ್ತೆ. ಯಾಕೆಂದರೆ ಈ ಸರಿ ಚಂದ್ರಶೇಖರ್ ಅವ್ರದ್ದು ಮತ್ತು ಎಲೆಕ್ಷನ್ ಖರ್ಚಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಮುಂದೆ ಈ ಥರ ಲಾಭ ತರೋದ್ರಲ್ಲಿ ನಿಮ್ಮೆಲ್ಲ ಸಹಕಾರ ಬೇಕು. ಹಾಗೆ ನಮ್ಮ ಸಹಕಾರ ಇದಕ್ಕೆ 25 ಲಕ್ಷ ಲಾಭ ತರುವಲ್ಲಿ ನಮ್ಮ ಸಿಬ್ಬಂದಿ ವರ್ಗ ತುಂಬ ಶ್ರಮ ಪಟ್ಟಿದ್ದಾರೆ. ಹಗಲು ರಾತ್ರಿ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಸೂಪರ್ವೈಸರ್ ಅಷ್ಟೇ, ನಮ್ಮ ಶಶಿಕುಮಾರ್ ಅವರು ಟೈಮಿಗೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮಲ್ಲಿ ಯಾವುದೇ ಲೋನ್ ವಿಚಾರ ಆಗಲಿ ಯಾವುದೇ ವಿಚಾರದಲ್ಲೂ ಪ್ರತಿಯೊಂದು ಸರಿ ಇದಕ್ಕೂ ಎಲ್ಲ ಸಲಹೆ ಕೊಡುತ್ತೆ. ಅವರಿಗೂ ತಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಹೀಗೆ ಮುಂದೆ ಹೋಗೋದು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಎಸ್ ಲೀಲಾಕುಮಾರ್, ಹಿರಿಯ ಸಹಕಾರಿ ಸದಸ್ಯರಾದ ಸಿಕೆ ಚಂದ್ರಶೇಖರ್, ಎಚ್ಎಸ್ ಪ್ರೇಮ್ನಾಥ್, ಮುತ್ತಪ್ಪ, ಚಂದ್ರಶೇಖರ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಮಾಡಬೇಕು ಅಂತೇಳಿ ಬಂದಿದ್ದು, ಅದು ಯಾವುದು ಪ್ರಸ್ತಾವನೆ ಬಂದಿಲ್ಲ ಸರ್. ನೆಕ್ಸ್ಟ್ಗೆ ಬರ್ತದೆ. ನಾಲ್ಕಲ್ಲಿ ಸರ್ ಬಂದಾಗ ಮುಂದೆ ಇದೇ ಸಬ್ಜೆಕ್ಟ್ ಬಂದಾಗ ವಸೂಲು ಬಾಕಿ ಇರುತ್ತದೆ ಅಂತೇಳಿ ಬರ್ತದೆ ಸರ್. ನೆಕ್ಸ್ಟಿಗೆ ರಿಪೋರ್ಟ್ ಹಾಕಿದಾರಲ್ಲ, ಪ್ರತಿ ಸಾಲಿನಲ್ಲಿ ಯಾವುದೇ ಸಿಬ್ಬಂದಿ ನೇಮಕಾತಿಯನ್ನು ಮಾಡಿಕೊಂಡಿರಲಿಲ್ಲ. ಸಂಘವು ಹೊಂದಿರುವ ಸಿಬ್ಬಂದಿ ವರ್ಗದ ನೇಮಕಾತಿಯನ್ನು ಆಡಳಿತ ಮಂಡಳಿಯಲ್ಲಿ ಆಗಲೇ ಸೋಮಪೇಟೆ ತಾಲೂಕನ್ನು ಸಂಪೂರ್ಣ ಬರ ತಾಲೂಕೆಂದು ಘೋಷಿಸಲಾಗುತ್ತದೆ ಎಂದು ಈ ಮೂಲಕ ಘೋಷಿಸುತ್ತದೆ ಅಂತೇಳಿ ತಹಸೀಲ್ದಾರರು ಲೆಟರ್ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನು ಉತ್ತರ ಬರಲಿಲ್ಲ. ಸರ್ಕಾರನೇ ಅದೇ ಇದು ಸೋಮಪೇಟೆ ತಾಲೂಕನ್ನು ಬರಪೀಡಿತ ಘೋಷಣೆ ಅಂತೇಳಿ ಮಾಡಿದ್ದಾರೆ. ಪರಿಹಾರ ಏನಿಲ್ಲ. ರೈತರಿಗೆ ಬರ್ತಾರೆ, ಅವರಿಗೆ ಎಂತ ಕ್ಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ತುಂಬಾ ಜನ ಏನಂದ್ರೆ ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರು ವರ್ಷ ಹಾಕೊಡ್ತಾರೆ ಅಂತ ಹೇಳಿ ಈಗ ಒಬ್ರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇದು ಜನ ಇರೋದಿಲ್ಲ, ಒಬ್ಬರು ನೀವು ಅಲ್ಲ ಚಾರ್ಜ್ ಕೊಡೋಣ ಎಲ್ಲ ಮಾಡುವ. ಅವ್ರು ಇರೋದಿಲ್ಲ, ಅವರು ವ್ಯಾನ್ ಇದೆ ಎಲ್ಲರೂ ಕೂಡ ನಮ್ಮ ಮಾನಸಿಕ ಪ್ಯಾಕ್ಸ್ನಲ್ಲಿ 2023-24ನೇ ಸಾಲಿನ ಮಹಾಸಭೆಗೆ ಅಟೆಂಡ್ ಆಗಿದ್ದೀವಿ. ಸೊ ನಮ್ಮ ಸಹಕಾರ ಸಂಘ ನಾವು ಬೆಳಿಬೇಕಂದ್ರೆ ನಾವೇ ಕೂಡ ಇಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ತಗೊಳ್ಳೋಂಥ ಸಾಲ ಬೇರೆ ಕಡೆ ನೀವು ಹೋಗೋದ್ರ ಬದಲು ನಮ್ಮ ಸಹಕಾರ ಸಂಘದಲ್ಲಾಗಿರ್ಬೋದು, ನಮ್ಮ DCC ಬ್ಯಾಂಕಲ್ಲಾಗಿರ್ಬೋದು, ನಮ್ಮಲ್ಲೇ ಸಾಲ ತಗೊಳ್ಳಿ. ಡೆಪಾಸಿಟ್ ಕೂಡ ಅಷ್ಟೇ. ನೀವು ನಮ್ಮ ಲಿಮಿಟ್ ಅದೇ ಶೇರ್ ಒಬ್ಬರಿಗೆ 1,000 ರೂಪಾಯಿ ಅಲ್ಲ, ಮ್ಯಾಕ್ಸಿಮಮ್ ಏಜ್ ಎಷ್ಟು ಈಗ ಕೆಲವು ಕಡೆ 60 ಮಾಡಿದಾರೆ. 62 62 ಅಲ್ಲ ಸರ್, 65